ನಮಸ್ಕಾರ ಸ್ನೇಹಿತರೆ. ಕನ್ನಡದ ಖ್ಯಾತ ಹಾಸ್ಯ ನಟರು MS ಉಮೇಶ್ ಅವರು ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಸುದ್ದಿ ಬಂದಿತ್ತು. ನಿನ್ನೆ ಪರೀಕ್ಷೆಯನ್ನು ಮಾಡಲಾಗಿ ಕ್ಯಾನ್ಸರ್ ಇದೆ ಅನ್ನೋಂಥ ಸುದ್ದಿ ಬಂದಿದೆ. ಇವತ್ತು ತುಂಬಾ ಬೇಜಾರಿನ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅತ್ಯಂತ ಹಿರಿಯ ಕಲಾವಿದರು ಇವರು. ಬಾಲನಟರಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಕನ್ನಡದ ಹೆಚ್ಚು ಕಮ್ಮಿ ಎಲ್ಲ ಹಿರಿಯ ಸ್ಟಾರ್ ಕಲಾವಿದರ ಜೊತೆ ಚಿತ್ರಗಳಲ್ಲಿ ಅಭಿನಯ ಮಾಡೋದಲ್ಲದೆ ಹಳಬರು ಹೊಸಬರು ಇತ್ತೀಚೆಗೆ ಬಂದಂತಹ ಯುವ ಕಲಾವಿದರ ಜೊತೆ ಕೂಡ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದಂಥವರು. ಇಂತಹ ಅದ್ಭುತ ಕಲಾವಿದರು, ವಿಶೇಷವಾಗಿ ಹಾಸ್ಯ ಪಾತ್ರಗಳಲ್ಲಿ ಗುರುತಿಸಿಕೊಂಡಂತಹ ಉಮೇಶ್ ಅವರು ಅನಾರೋಗ್ಯದಿಂದಾಗಿ ಆಸ್ಪತ್ರೆ ಸೇರೋರು ತುಂಬಾ ದುಃಖದ ವಿಚಾರ ಅಂತಲೇ ಹೇಳ್ಬೋದು. ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಷಯ ಗೊತ್ತಾಗಿ ಖ್ಯಾತ ನಟ ವಿನೋದ್ ರಾಜ್ ಅವರು ಅವರಿಗೆ ನೆರವನ್ನು ನೀಡಿದರೆಂದ ಸುದ್ದಿ ಕೂಡ ಬಂದಿದೆ. ಹಲವು ಹಿರಿಯ ಕಲಾವಿದರು ಚಿತ್ರೋದ್ಯಮದಲ್ಲಿ ತಮ್ಮ ಇಡೀ ಜೀವನವನ್ನೇ ಕಳೆದಿರ್ತಾರೆ. ಆದರೆ ಆರ್ಥಿಕ ವಿಷಯ ಬಂದಾಗ ತುಂಬಾ ಸಂಕಷ್ಟದಲ್ಲೇ ಇರ್ತಾರೆ ಅನ್ನೋದು ಒಂದು ತುಂಬಾ ಬೇಜಾರಿನ ವಿಚಾರ. ಇಡೀ ಜೀವನ ಸಿನಿಮಾ ಕಲೆ ಅಂತಾನೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಆದರೆ ಈ ಥರ ಆರೋಗ್ಯ ಸಮಸ್ಯೆ ಅಥವಾ ಇನ್ಯಾವುದೋ ಸಮಸ್ಯೆ ಬಂದಾಗ ಆರ್ಥಿಕವಾಗಿ ತುಂಬಾ ಸಂಕಷ್ಟ ಎದುರಿಸ್ತಾ ಇರುವಾಗ ಚಿಕಿತ್ಸೆ ಪಡೆಯೋದು ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ಹಲವು ಕಾಯಿಲೆಗಳು ಮೆಡಿಕಲ್ ವ್ಯವಸ್ಥೆಯನ್ನು ಸರ್ವಿಸನ್ನು ಪಡೆಯೋದು ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಆ ಕಾರಣಕ್ಕೆ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿದ್ದಂಥವರಿಗೆ, ಕಷ್ಟದಲ್ಲಿರುವಂಥವರಿಗೆ ಚಿಕಿತ್ಸೆ ಪಡೆಯೋದು ಕೂಡ ಕಷ್ಟ ಆಗುತ್ತೆ. ಆ ವಿಚಾರ ತಿಳಿದು ವಿನೋದ್ ರಾಜ್ ಅವರು ಅವರಿಗೆ ಆರ್ಥಿಕ ನೆರವನ್ನು ನೀಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ನಿಜವಾಗಲೂ ಹೆಮ್ಮೆ ಪಡಬೇಕು ವಿನೋದ್ ರಾಜ್ ಅವ್ರ ಬಗ್ಗೆ. ಯಾರೇ ಒಂದು ಆರೋಗ್ಯ ಸಮಸ್ಯೆ ಅಥವಾ ಇನ್ಯಾವುದೋ ಸಮಸ್ಯೆ ಆದಾಗ ವಿಷಯ ಗೊತ್ತಾದ ತಕ್ಷಣ ಅವರಿಗೆ ಸಹಾಯಕ್ಕೆ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ಅವರ ಒಂದು ವಿಶೇಷ ಗುಣ ಅಂತಲೇ ಹೇಳ್ಬೋದು. ಏನೇ ಆಗಲಿ, ಹಿರಿಯ ನಟರು ಉಮೇಶ್ ಅವರು ಆದಷ್ಟು ಬೇಗ ಚಿಕಿತ್ಸೆಗೆ ಸ್ಪಂದಿಸಲಿ, ಆರೋಗ್ಯವಂತರಾಗಿ ವಾಪಸ್ ಬರಲಿ ಅನ್ನೋದು ನಮ್ಮ ಒಂದು ಶುಭ ಹಾರೈಕೆ. ಧನ್ಯವಾದಗಳು.